ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಪಾಕಶಾಲೆ. ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ಅನ್ನಿಸ್ತಾ ಇರ್ಬೋದು, ಏನಿದು ಚಿಕ್ಕ ದೋಸೆ ಥರ ಪುಟ್ ಪೊಡ್ಡು ಥರ ಕಾಣಿಸ್ತಾ ಇದೆಯಲ್ಲ ಅಂತ. ಇದೊಂದು ಸ್ವೀಟ್ ರೆಸಿಪಿ ಆಗಿದೆ. ಇದನ್ನು ನಾವು ನಮ್ಮ ಕಡೆ ಎರಿಯಪ್ಪ ಅಂತ ಕರಿತೀವಿ. ಬನ್ನಿ ನೋಡೋಣ ಈ ಸ್ವೀಟ್ನ ಹೇಗೆ ಮಾಡೋದು ಅಂತ. ಮೊದಲು ಒಂದು ಬೌಲ್ಗೆ 1/4 kg ಕುಸುಲಕ್ಕಿನ ಹಾಕೋತಾ ಇದ್ದೀನಿ. ಈ ಸ್ವೀಟ್ನ ಆಲ್ಮೋಸ್ಟ್ ಕುಸುಲಕ್ಕಿಲೇ ಮಾಡೋದು. ಕುಸುಲಕ್ಕಿ ಇಲ್ಲ ಅಂದರೆ ಇಡ್ಲಿ ದೋಸೆಗೆ ಹಾಕೋ ನಾರ್ಮಲ್ ಅಕ್ಕಿನೂ ಕೂಡ ಹಾಕಿ ಮಾಡ್ಕೋಬೋದು. ನೆಕ್ಸ್ಟು ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ 3/4 ಲೋಟದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಈ ಲೋಟದಲ್ಲಿ ಒಂದು 3/4 ಲೋಟದಷ್ಟು ತೊಗೊಂಡಿದ್ದೀನಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದನ್ನು ನೀರು ಹಾಕಿ 8 ರಿಂದ 10 ಗಂಟೆ ನೆನೆಯೋಕೆ ಬಿಡ್ತಾಯಿದ್ದೀನಿ. ಕುಸುಲಕ್ಕಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ತುಂಬ ಹೊತ್ತು ನೆನೆಸ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನೆಂದಂಥ ಕುಸುಲಕ್ಕಿ ಹಾಗೂ ಉದ್ದಿನಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ರುಬ್ಬಿರುವಂಥ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ನುಣ್ಣಗೆ ರುಬ್ಕೊಂಡು ಒಂದು 4 ಅವರು ನೆನೆಯಕ್ಕೆ ಬಿಟ್ಟಿದ್ದೀನಿ. ಹಿಟ್ಟು ನೆನೆದ ನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ನ ಚುಕ್ಕಿ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿಗೆ ಬಾಳೆಹಣ್ಣು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಂಥ ಬಾಳೆಹಣ್ಣಿಗೆ ತುರಿದಿಟ್ಕೊಂಡಿದ್ದಂಥ 2 ಅಚ್ಚು ಬೆಲ್ಲ ಇದನ್ನು ಕೂಡ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಪ್ಪೆಳ್ಳು, ಏಲಕ್ಕಿ ಪುಡಿ, ಒಂದು ಚಿಕ್ಕ ಬೌಲು ಕಾಯಿ ತುರಿನೂ ಕೂಡ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಬ್ಬಿದಂಥ ಹಿಟ್ಟಿಗೆ ಇದನ್ನು ಹಾಕೋತಾ ಇದ್ದೀನಿ. ಹಿಟ್ಟಿಗೆ ಹಾಕಿದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ಬೆಲ್ಲ ಕರಗೋವರೆಗೂ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಎರಿಯಪ್ಪ ಸ್ವೀಟ್ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಒಂದು ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚಿಕ್ಕದಾದ ದೋಸೆ ಆಗಿ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಈ ಸ್ವೀಟ್ನ ಮಾಡೋಕ್ಕೆ ಅದರದ್ದೇ ಆದ ತವ ಇರ್ತಿತ್ತಂತೆ. ಅದನ್ನು ಎರಿಯಪ್ಪನ ಕಲ್ಲು ಅಂತ ಕರೀತಾರೆ. ಬಟ್ ನಾನು ಕೂಡ ಯಾವತ್ತೂ ನೋಡಿಲ್ಲ ಅದನ್ನು. ಇವಾಗೆಲ್ಲ ಈ ರೀತಿ ತವದಲ್ಲೇ ಮಾಡ್ಕೋತೀವಿ. ದೋಸೆ ಮಾಡೋ ತವದಲ್ಲೇ ಮಾಡ್ಕೋತಾ ಇದ್ದೀವಿ. ನಾವು ಹೇಗೆ ಈಗ ಇಡ್ಲಿ ದೋಸೆನ ತಿಂಡಿಯಾಗಿ ಬಳಸ್ತೀವಿ, ಆವಾಗ ಈ ಎರಿಯಪ್ಪನೇ ಬೆಳಗಿನ ತಿಂಡಿಯಾಗಿರ್ತಿತ್ತಂತೆ. ಇದನ್ನು ನಾನು ಸ್ವಲ್ಪ ದೋಸೆ ತವದಲ್ಲಿ ಹಾಗೂ ಪೊಡ್ಡು ಕಲ್ಲಲ್ಲಿ ಮಾಡ್ಕೋತಾ ಇದ್ದೀನಿ. ಪೊಡ್ಡು ಕಲ್ಲಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ.
ಹಳೆಯ ಹಾಗೂ ಸಾಂಪ್ರದಾಯಿಕವಾದ ಹೆರಿಯಪ್ಪ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು. ಅಷ್ಟೇ ಸಾಫ್ಟಾಗೂ ಕೂಡ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ರುಚಿ ಅಂತೂ ತುಂಬ ಚೆನ್ನಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಯಾವುದು ಕೂಡ ನಮ್ಮಿಂದ ದೂರ ಆಗಬಾರ್ದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ.